ಓಕೆ, ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಸಲೀಂ ಅಹಮದ್ ಅವರಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಕಾಂಗ್ರೆಸ್ನ ಇವತ್ತಿನ ಈ ಪರಿಸ್ಥಿತಿಯನ್ನ ಹೇಗೆ ಅವಲೋಕನ ಮಾಡ್ತೀರಿ? ಏನಂತ ಭಾವಿಸ್ತಿದ್ದೀರಿ ಇದನ್ನ? ಎಲ್ಲೋ ಒಂದು ಷಡ್ಯಂತ್ರ ಆಗಿದೆ, ಕಾರಣದ ಕೈಗಳು ಕೆಲಸ ಮಾಡಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಸರ್ವೆ, ಇಡೀ ದೇಶದ ಸರ್ವೆ ಎಕ್ಸಿಟ್ ಪೋಲಲ್ಲಿ 150ಕ್ಕೂ ದಾಟಿಲ್ಲ. ಅದನ್ನ ಮೀರಿ 200ಕ್ಕೆ ದಾಟಿದೆ. ನಿಜವಾಗ್ಲೂ ಬಹುಶಃ ನಿಮ್ಗೂ ಬಹಳ ಆಶ್ಚರ್ಯ ಆಗಿರ್ಬೇಕು. ಇಲ್ಲ ಸರ್, ಒಂದು ಎಕ್ಸಿಟ್ ಪೋಲ್ ಅಲ್ಲಿ ಇತ್ತು 200 ಕ್ರಾಸ್ ಆಗಿತ್ತು. ನೀವು ನೋಡಿಲ್ಲ ಅಂತ ಕಾಣಿಸುತ್ತೆ. ಟೋಟಲ್ 21 ಎಕ್ಸಿಟ್ ಪೋಲ್ಗಳು ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಕೊಟ್ಟಿರುವಂತದ್ದೇ 130 ಇಂದ 160, 150 ಇಂದ 170, 160 ಇಂದ 180, 180 ಇಂದ 205 ವರೆಗೂ ಕೊಟ್ಟಿದ್ದಾರೆ. ನೀವು ಎಕ್ಸಿಟ್ ಪೋಲ್ ತರಿಸಿಲ್ಲ ಅನ್ಸುತ್ತೆ. ನಿಮ್ಗೆ ಕೊಟ್ಟಿರುವಂತ ಮಾಹಿತಿ ಯಾರೋ ತಪ್ಪು ಕೊಟ್ಟಿರ್ಬೇಕು ನಿಮ್ಮ ಜೊತೆಗಿರೋರು. ನಾನು ಹೇಳೋದು ನಿಮ್ಗೆ ನೋಡಿ, ಟೋಟಲಿ ಎಲ್ಲ ಕಡೆ ಸೇರಿ 150 ಕಾಮನ್ ಆಗಿ ಎಕ್ಸಿಟ್ ಪೋಲ್ ಬಂದಿದೆ. ಆದ್ರೆ ಅದನ್ನು ಮೀರಿ 200ಕ್ಕೆ ದಾಟಿದೆ. ಅದು ದೊಡ್ಡ ಒಂದು ಆಶ್ಚರ್ಯ ನಮಗೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ವಿಚಾರವಾಗಿ ಬಿಹಾರಲ್ಲಿ ಹೋರಾಟ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 110, 115ಕ್ಕೆ ಬಂದು ನಿಲ್ಬಹುದು ಅಂತ ಹೇಳ್ತಾ ಇದ್ರು. 110ವರೆಗೂ ಕೂಡ ಟಫ್ ವಾರ್ ಆಗ್ಬೋದು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಆಗ್ಬೋದು. 135 ಬರುತ್ತೆ ಅಂತ ಯಾರು ಹೇಳಿರ್ಲಿಲ್ಲ. ನೀವು 135 ಬಂದ್ಬಿಟ್ರಿ. ಅವಾಗ ಏನನ್ಬೇಕು ನಾವು? ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಕೌಂಟಿಂಗ್ ಗಿಂತ ಮುಂಚೆ ಅವರೇ ಹೇಳಿದ್ರು, ಎಲ್ಲ ದಾಖಲೆಗಳಿದೆ, ಅದು ದಾಖಲೆ ಕಳ್ಸಿಕೊಡ್ತೀನಿ, ನಾವು ಕನಿಷ್ಠ 130 ಸೀಟ್ ಗೆಲ್ತೀವಿ ಅಂತ ಹೇಳಂತ ಮಾತನ್ನ ಈಗ 136 150 ಸೀಟಲ್ಲಿ ಗೆಲ್ತೀವಿ ಅಂತ ಗೆದ್ದಿದ್ವಿ. ಅಂದಾಜಿನ ಮೇಲೆ ಹೇಳಿದ್ರೆ ಇಲ್ಲ ಏನೋ ನಡೆದಿದೆ ಇದ್ರಲ್ಲಿ ಅಂತೀರಾ? ಹೇಗ್ ಸರ್ ಇದು? ಅಕ್ಯುರೇಟ್ ಆಗಿ ಹೇಳಿದ್ರೆ ಇಲ್ಲ ಏನೋ ನಡೆದಿದೆ, ಅದಕ್ಕೆ ಇಷ್ಟೇ ಸ್ಪಷ್ಟವಾಗಿ ಹೇಳಿದ್ರು ಅಂತ ಅಲ್ಲೂ ಜರಿತು. ನಾವು ಕರ್ನಾಟಕ ಬಗ್ಗೆ ಅಲ್ಲಲ್ಲ ಕರ್ನಾಟಕ ಬಗ್ಗೆ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದು. ನಾವು ಶಿವಕುಮಾರ್ ಅವರು ಏನ್ ಹೇಳಿದ್ರು ಅದನ್ನ ಹೇಳಿದೆ. ಅದನ್ನೇ ಹೇಳಕ್ ಹೊರಟಿರೋದು. DK ಶಿವಕುಮಾರ್ ಅವರು ಇಷ್ಟೇ ಬರುತ್ತೆ ಅಂತ ಹೇಳಿದ್ದಕ್ಕೆ ಅಷ್ಟು ನಂಬರ್ ಬಂದಾಯ್ತು, ಇದರಲ್ಲಿ ಏನೋ ನಡೀತಾ ಅಂತ ನಮ್ಮ ಪ್ರಶ್ನೆ. ತೇಜಸ್ವಿ ಯಾದವ್ನ ಸೋಲ್ಸಂತ ಎಲ್ಲ ಕೆಲಸ ಮಾಡಿದ್ರು. 10,000 ಮಹಿಳೆಯರ ಅಕೌಂಟ್ ದುಡ್ಡು ಹಾಕಿದ್ರಿ, ಅದ್ರ ಮೇಲೆ ಎಲ್ಲ ಕುತಂತ್ರ ಮಾಡಿದ್ರಿ. ಎಲೆಕ್ಷನ್ ಕಮಿಷನ್ ಸಂಪೂರ್ಣ ನಿಮ್ಮ ಆ ಮೂಲಕ ರಾಹುಲ್ ಗಾಂಧಿ ಏನು ಹೋರಾಟ ಮಾಡಿದ್ರು ವೋಟ್ ಚೋರಿ ಬಗ್ಗೆ, ಅದನ್ನ ತಪ್ಪನ್ನು ಸಾಬೀತು ಮಾಡಲಿಕ್ಕೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅಲ್ಲ, 10,000ದ ಬಗ್ಗೆ ಯಾರನ್ನೇ ಕಾಂಗ್ರೆಸ್ನವ್ರನ್ನ ಮಾತನಾಡಿಸಿದ್ರು ಕೂಡ 10,000ದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಬಟ್ ಹಾಗಾದ್ರೆ ನೀವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಒಟ್ಟೊಟ್ಟಿಗೆ ಹಾಕಿದಾಗ ಅದನ್ನು ಕ್ರೈಮ್ ಅಂತ ಯಾಕೆ ಭಾವಿಸ್ತಾ ಇಲ್ಲ? ಅದನ್ನು ಯಾಕೆ ನೀವು ತಪ್ಪು ಅಂತ ಹೇಳ್ಕೊಳ್ಳಿಲ್ಲ? ಇಲ್ಲ ನಾವು ನಮ್ದು ನಿರಂತರ ನಮ್ಮ ಕಾರ್ಯಕ್ರಮ, ನಾವು 3 ವರ್ಷ ಹಿಂದೆ 2 ವರ್ಷ ಹಿಂದೆ ನಾವು ಪ್ರೋಗ್ರಾಮ್ ಅನೌನ್ಸ್ ಮಾಡಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳ ಅನುಷ್ಠಾನ ತರ್ತೀವಿ. ಆ ಮೂಲಕ ಆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೀವಿ. ಆ ಚುನಾವಣೆಗಂತ ಮಾಡಲಿಲ್ಲ ನಾವು. ಆದರೆ ಈ ಇವರು ಚುನಾವಣೆ ಬರ್ತಾ ಇದೆ, ಅದಕ್ಕೆ ಆ ರೀತಿ ಮಾಡಿದ್ದಾರೆ. ಅದು ಒಂದ್ ಕಡೆ ಬಿಡಿ, ಅದೊಂದು ಇದೆ. ಆದರೆ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ನ BJP ಕಮಿಷನ್ ಆಗಿ ಪರಿವರ್ತನೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನಾನು ಹೇಳಿದೆ, ಯಾವುದೋ ಕಾರಣದ ಕೈಗಳು ದೊಡ್ಡ ಒಂದು ಷಡ್ಯಂತ್ರ ಮಾಡಿದೆ. ರಾಹುಲ್ ಗಾಂಧಿಯನ್ನು ತಪ್ಪು ಅಂತ ಹೇಳೋ ರೀತಿಯಲ್ಲಿ ಈ ಕೆಲಸ ಮಾಡಿದ್ದಾರೆ. ಸೊ ರಾಜ್ಯದಲ್ಲೂ 135 ಬಂದಾಗ ಚುನಾವಣಾ ಆಯೋಗ ಕಾಂಗ್ರೆಸ್ ಚುನಾವಣಾ ಆಯೋಗ ಆಗಿತ್ತು. ನೋಡಿ, ನೀವು ಹಳೆದನ್ನ ಯಾಕೆ ಹೇಳ್ತೀರಿ? ಇವತ್ತಿನ ಬಗ್ಗೆ ಹೇಳ್ತೀವಿ. ಹೇಳ್ತಾ ಇದ್ದಾರೆ, ಮಾಧ್ಯಮರು ಹೇಳ್ತಾರೆ, ಇಲ್ಲ ಎಲ್ಲ ಒಂದ್ ಸ್ವತಃ ಟಿವಿ ಅವರು ಹೇಳ್ತಾ ಇದಾರೆ, ಮಾಧ್ಯಮರು ಹೇಳ್ತಾ ಇದಾರೆ. ಯಾಕಂದ್ರೆ ನಾವೇ 150ಕ್ಕಿಂತ ಜಾಸ್ತಿ ಬರಲ್ಲ ಅಂತ ಹೇಳಿದ್ವಿ. ಇದು ಹೆಂಗೆ 200 ದಾಟ್ಬಿಟ್ಟಿದೆ? ಪ್ರತಿಯೊಬ್ಬರು ಇವನ್ ಎಕ್ಸಿಟ್ ಪೋಲ್ಗಳೇ ಇದೆ. ನಾನೇ ಶಾಕ್ ಆಗಿದೆ. ಅವ್ರು 205 ಕೊಟ್ಟಿದ್ರು, ಅವರು 205 ಕೊಟ್ಟಿದ್ರು, ಅವರು ಗೆದ್ದಿಲ್ಲ ಅಂತ ಹೇಳ್ಬೇಕಾಗ್ತದೆ. 200 ಯಾರು ಕೊಟ್ಟಿದ್ದಾರೆ ಸರ್, ನೋಡಿಲ್ಲ ಎಕ್ಸಿಟ್ ಪೋಲ್ ನೋಡಿಲ್ಲ. 205ವರೆಗೂ ಕೂಡ ಒಂದು ಎಕ್ಸಿಟ್ ಪೋಲ್ ಅನ್ನ ಕೊಟ್ಟಿದ್ದಾರೆ. ಆಯ್ತಾ, 205ವರೆಗೂ ಕೊಟ್ಟಿದ್ದಾರೆ ಎಕ್ಸಿಟ್ ಪೋಲ್. ನಂಗೆ ಅದ ಹೆಸರು ಬಾಯಿಗೆ ಬರ್ತಾ ಇಲ್ಲ. ನಾನು ಎಕ್ಸಿಟ್ ಪೋಲ್ ನಾನೇ ಓದಿದ್ದೀನಿ ಸರ್. ಎಕ್ಸಿಟ್ ಪೋಲ್ ಅವತ್ತಿನ ದಿನ ನಾನೇ ಕೂತಿದ್ದೀನಿ. ಸಾಧ್ಯನೇ ಇಲ್ಲ. ನಾನೇ ಕೂತಿದ್ದೀನಿ ಸರ್ ಎಕ್ಸಿಟ್ ಪೋಲ್ ದಿನ. ನೋಡಿದ್ವಿ, ಜನ ಬದಲಾವಣೆ ಬಯಸ್ತಾ ಇದ್ರು. ಅಲ್ಲ, ಒಂದ್ ನಿಮಿಷ ಜಸ್ಟ್ ಒಂದ್ ನಿಮಿಷ ಹೇಳಿ. ನಾವು ನೋಡಿದ್ವಿ, ಜನ ಇವತ್ತು ನಿತೀಶ್ ಬಗ್ಗೆ ವಯಸ್ಸಾಗ್ಬಿಟ್ಟಿದೆ, ಕಿವಿ ಕೇಳಿಸಲ್ಲ, ಓಡಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬದಲಾವಣೆ ಬಯಸ್ಬೇಕು, ರಾಜ್ಯದಲ್ಲಿ ಬದಲಾವಣೆ ಆಗ್ಬೇಕು, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಂತ ಮಾತನ್ನ ಸ್ವತಃ ಎಲ್ಲ ಹೇಳ್ತಾ ಇದ್ರು. ಅದನ್ನ ನೋಡಿದ್ರೆ ಇದು ಉಲ್ಟಾನೇ ಆಗ್ಬಿಟ್ಟಿದೆ. ಅದರಿಂದ ರಾಜಕೀಯ ಮಾತಾಡ್ತಾ ಇಲ್ಲ. ಆದ್ರೆ ಈ ರಿಸಲ್ಟ್ ನೋಡಿದ್ರೆ ಯಾರು ನಂಬಕ್ಕೂ ಆಗಲ್ಲ. ಕಾಂಗ್ರೆಸ್ ನಮ್ದೇ ಇರ್ಬೋದು, ಯಾಕಂದ್ರೆ 4ಕ್ಕೆ ಬಂದಿರೋದ್ರಿಂದ.
ಅಲ್ಲ ಯಾಕಂದ್ರೆ ಇದು ನಾವು ಪ್ರತಿಯೊಬ್ಬರಿಗೂ ಶಾಕ್ ಆಗಿದೆ, ನಮಗೂ ಶಾಕ್ ಆಗಿದೆ. ಇದು ಇಂತಹ ಆಗ ಸಾಧ್ಯನೇ ಇಲ್ಲ. ಇಂಥ ಯಾವ ದೊಡ್ಡ ಘನ ಕಾರ್ಯ ಮಾಡಿಬಿಟ್ರು ಅಂತ ಜನ ಇವ್ರಿಗೆ 200 ಸೀಟ್ ಕೊಡ್ತಾರೆ. ಬಟ್ ಗ್ರೌಂಡ್ ಅಲ್ಲಿ ಇರೋದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಸುಳ್ಳು ಬಂದಿದೆ. ಗ್ರೌಂಡ್ ಅಲ್ಲಿರುವಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾಯ್ತಾ? ಇವರು ಬಿಜೆಪಿಯವರು ವೋಟ್ ಕೇಳಂತ ನೈತಿಕತೆನೇ ಇಲ್ಲ ಅವ್ರಿಗೆ. ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೆ ಕಾರ್ಯಕ್ರಮ ಇಲ್ಲ, ರೈತರಿಗೆ ಡಬಲ್ ಇನ್ಕಮ್ ಇಲ್ಲ. ರಾಮ ರಾಜ್ಯ ಮಾಡ್ತೀವಿ ಹೇಳಿದ್ರಿ, ರಾವಣ ರಾಜ್ಯ ದೇಶದಲ್ಲಿ ಮಾಡಿಬಿಟ್ರಿ. ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ರಿ, ನರಕ ತೋರಿಸ್ಬಿಟ್ರಿ ನೀವು ಕರೋನಾ ಸಂದರ್ಭದಲ್ಲಿ. ಇದೆಲ್ಲ ನೋಡಿ ಜನ ಓಟ್ ಹಾಕ್ಬೇಕಾ ನಿಮ್ಗೆ? ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ ಅಂತ ಪ್ರತಿಯೊಬ್ಬರ ಮೇಲೆ ಭಾವನೆ. ಅಲ್ಲ, ಆ ರೀತಿಯ ತಪ್ಪುಗಳು ಆಗಿದೆ ಅನ್ನೋದನ್ನ ಸಲೀಂ ಸರ್, ಅದನ್ನ ಡಿಸೈಡ್ ಮಾಡೋರು ಯಾರು? ಮತದಾರರಲ್ವಾ? ಅಲ್ಲಲ್ಲ, ನಾವು ಇವತ್ತು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ದು ನಮ್ಮ ಓಟು ನಮ್ಮ ಹಕ್ಕು. ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರ ಪರವಾಗಿದೆ. ಅದಕ್ಕೆ ಇಡೀ ದೇಶಾದ್ಯಂತ ದೊಡ್ಡ ಆಂದೋಲನ ನಾವು ಮಾಡ್ತೀವಿ, ಜನರಿಗೆ ತಿಳುವಳಿಕೆ ಕೊಡ್ತೀವಿ. ನಾವು ಈ ವೋಟ್ ಚೋರಿ ಆದ್ಮೇಲೆ ಮೊದಲೇ ಚುನಾವಣೆ ಈ ಬಿಹಾರದ್ದು, ಈ ಬಿಹಾರಲ್ಲೂ ಕೂಡ ಅದೇ ರೀತಿ ಅವ್ರು ಮಾಡಿದ್ದಾರೆ. ಬಿಹಾರದಲ್ಲಿ ಮತ ಚೋರಿಯ ವಿಚಾರದಲ್ಲಿ ಅಷ್ಟೆಲ್ಲ. ಒಂದು ನಿಮಿಷ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ. ಯಾದವಿ ಕಲಹ ಲಾಲು ಫ್ಯಾಮಿಲಿಗೆ ಈಗ ಬಹುದೊಡ್ಡದಾಗಿ ಏಟ್ ಕೊಟ್ಟಿದೆ. ಬಿಜೆಪಿ ಜೆಡಿಯುಗೆ ಬಂಪರ್ ಬೆಳೆ. ಈಗ ಕಳೆದ ಚುನಾವಣೆಗಿಂತ ಭರ್ಜರಿ ಸೀಟುಗಳ ಸುರಿಮಳೆನೇ ಆಗಿದೆ ಅವರಿಗೆ. 200 ಕ್ರಾಸ್ ಮಾಡೋಗಿದ್ದಾರೆ. 17 ಸೀಟ್ ಹೆಚ್ಚಾಗಿ ಬಿಜೆಪಿ ಗಳಿಸ್ತಾ ಇರೋದು, 17 ಸೀಟ್ಗಳನ್ನು ಗೆಲ್ತಾ ಇದೆ. 38 ಸೀಟ್ ಹೆಚ್ಚಾಗಿ ಜೆಡಿಯು ಗಳಿಸ್ತಾ ಇರೋದು. ಸೊ ಹಾಗಾಗಿ ಈಗ ಸಲೀಂ ಸರ್ ಬಿಜೆಪಿ ರವಿಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಲ್ಲಲ್ಲ, ಬಿಜೆಪಿ ಯಾವ ದೊಡ್ಡ ಕಾರ್ಯ ಮಾಡಿದೆ ಅಂತ ಕೊಡ್ಬೇಕು.